ಸೊ ನಾವು ಫಸ್ಟ್ ಪ್ರಾಪರ್ಟಿ ನೀರಲ್ಲಿ ಚೆಕ್ ಮಾಡೋದು ಆ್ಯಕ್ಟಿವ್ ಹೈಡ್ರೋಜನ್. ಸೊ ನೀರು ಬದುಕಿದೆಯಾ ಸತ್ತಿದೆಯಾ ಅಂತ ಗೊತ್ತಾಗೋಕ್ಕೆ ಪ್ಯಾರಾಮೀಟ್ರು ಆ್ಯಕ್ಟಿವ್ ಹೈಡ್ರೋಜನ್ನು. ಸೊ ಈಗ ನೀರು ಹಿಡಿತಾ ಇದ್ದೀವಿ ನಾವು ಫ್ರೆಶ್ ಆಗಿ. ಸೊ ನೀವು ನೋಡ್ಬೋದು ಇಲ್ಲಿ ಮೈಕ್ರೋ ಕ್ವಾಂಟಿಟಿಯಲ್ಲಿ ನಮಗೆ ಆ್ಯಕ್ಟಿವ್ ಹೈಡ್ರೋಜನ್ ಇದೆ. ಸೊ ಹೈಡ್ರೋಜನ್ ತುಂಬ ಚಿಕ್ಕ ಮಾಲಿಕ್ಯೂಲು. ಸೊ ಅದು ಬರ್ತಾ 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 ಎವಾಪ್ರೇಟ್ ಆಗ್ತಾ ಹೋಗುತ್ತೆ. ಬಂದು ನಾವು ಮೈಕ್ರೋ ಕ್ಲಸ್ಟ್ರಿಂಗ್ ಅಂದರೆ ನೀರು ಎಷ್ಟು ಚಿಕ್ಕದಾಗಿದೆ ಅಂತ ಗೊತ್ತಾಗುತ್ತೆ. ಸೊ ನಾವೀಗ ಫಸ್ಟು ನಮ್ಮ ಟ್ಯಾಪ್ ವಾಟರ್ ಇದೆ, ಜೊತೆಗೆ ವಿ ಆಲ್ಸೋ ಹ್ಯಾವ್ ಅಯನೈಸ್ಡ್ ವಾಟ್ರು. ಸೊ ಇದು ಅಯನೈಸ್ಡ್ ವಾಟ್ರ್ ಈಗ ಹಿಡಿದಿರೋದು. ಸೊ ಇದು ಟ್ಯಾಪ್ ವಾಟ್ರು. ಸೊ ಒಂದು ಚಿಕ್ಕದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡ್ಕೋಬೋದು ಮನೆ ಲೆವೆಲಲ್ಲೇ. ಸೊ ನಾವು ಎರಡರಲ್ಲೂ ಒಂದೊಂದು ಪಿಂಚು ಅರಿಶಿನ ಪುಡಿ ಹಾಕ್ತಾಯಿದ್ದೀವಿ. ಅರಿಶಿನ ಪುಡಿ ಎಲ್ಲರ ಮನೆಯಲ್ಲೂ ಈಸಿಯಾಗಿ ಅವೈಲೇಬಲ್ ಆಗಿರ್ತಕ್ಕಂಥದ್ದು. ಆಮೇಲೆ ಮೆಡಿಕಲ್ ಪ್ರಾಪರ್ಟೀಸ್ ಆಫ್ ಟರ್ಮರಿಕ್ ನಮಗೆ ಏನ್ಷಿಯಂಟ್ ಸುಮಾರು ಹಳೆ ಕಾಲದಿಂದಲೂ ಗೊತ್ತಿದೆ. ಸೊ ಈಗ ಈ ನೀರಿಗೆ ಮಾಮೂಲಿ ಅರಿಶಿನಕ್ಕೆ ನಾವು ಟ್ಯಾಪ್ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಜೊತೆಗೆ ನಾವು ಅಯನೈಸ್ಡ್ ವಾಟರ್ ಹಾಕ್ಬೋದು. ಸೊ ಇಲ್ಲಿ ನೋಡಿ ಆಲ್ಕಲೈನ್ ಅಯನೈಸ್ಡ್ ವಾಟರ್ನ ಹಾಕ್ತಾ ಇದ್ದೀವಿ. ಸೊ ಯು ಕ್ಯಾನ್ ಸಿ ದಿ ಡಿಫ್ರೆನ್ಸ್. ಎರಡದು ಕಂಪ್ಯಾರಿಸನ್ ತೋರಿಸ್ತೀವಿ. ಸೊ ಇದು ಮೈಕ್ರೋ ಕ್ಲಸ್ಟ್ರಿಂಗ್ ಅಂತ. ಸೊ ಇಲ್ಲಿ ನಿಮಗೆ ಅರಿಶಿಣ ಹೇಗಿದೆ ಹಾಗೆ ಸೆಟ್ಲ್ ಆಗಿದೆ. ಇಲ್ಲಿ ಅರಿಶಿಣದಲ್ಲಿ ಇರತಕ್ಕಂತಹ ಕರ್ಕುಮಿನ್ ಅನ್ನೋ ಮಾಲಿಕ್ಯೂಲ್, ಮೆಡಿಕಲ್ ಮಾಲಿಕ್ಯೂಲ್ ಏನಿದೆ, ಅಥವಾ ನಾವು ಕುಂಕುಮ ಮಾಡೋಕ್ಕೆ ಏನು ಅರಿಶಿಣ ಉಪಯೋಗಿಸ್ಕೊತೀವಿ ಅದರ ಕಲರ್ನ ಎನ್ಹಾನ್ಸ್ ಮಾಡುತ್ತೆ, ಅದನ್ನು ನೀವು ಇಲ್ಲಿ ನೋಡ್ಬೋದು. ಸೊ ಕ್ಲೀನಾಗಿದ್ದು ಮೈಕ್ರೋ ಕ್ಲಸ್ಟರ್ ಆಗಿ ಕನ್ವರ್ಟ್ ಆಗಿದೆ. ನಂತರ ಮೈಕ್ರೋ ಕ್ಲಸ್ಟ್ರು ಅರಿಶಿನ ಪೌಡ್ರಿಂದ ತಗೊಂಡು ಎಲ್ಲ ಹೊರಗಡೆ ಬರ್ತಿದೆ. ಸೊ ಇದು ಒನ್ ಆಫ್ ದಿ ಇಂಪಾರ್ಟೆಂಟ್. ನಮ್ಮ ದೇಹದಲ್ಲಿರೋ ಕಸನ ತೆಗೆದು ಹೊರಗಡೆ ಹಾಕ್ಬೇಕಂತಂದರೆ, ಅಥವಾ ಯಾವುದಾದ್ರೂ ಇಂಪಾರ್ಟೆಂಟ್ ಮಾಲಿಕ್ಯೂಲ್ನ ಸೆಲ್ ಒಳಗಡೆ ತಲುಪಿಸ್ಬೇಕಂದ್ರೂ ಮೈಕ್ರೋ ಕ್ಲಸ್ಟರಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಹತ್ರ ಇಲ್ಲಿ ಕಾಮನ್ ಆಗಿ ಯೂಸ್ ಮಾಡೋಂಥ 5 ಡಿಫ್ರೆಂಟ್ ಡ್ರಿಂಕ್ಸ್ ಇದ್ದಾವೆ. ಸೊ ಇದರಲ್ಲಿ ಎಲ್ಲದೂ ಸೇಮ್ ಇದೆ, ಎಲ್ಲದೂ ಕಲರ್ಲೆಸ್ ಫ್ಲೂಯಿಡ್. ಸೊ ಕಾಮನ್ ಆಗಿ ನಾವೆಲ್ಲರೂ ಹೊರಗಡೆ ಹೋದ್ವಿ ಅಂತಂದರೆ ನಾವೇನು ತೊಗೋತೀವಿ? ವಿ ಯೂಶ್ವಲಿ ಟೇಕ್ ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್. ಯಾವುದೋ ಬ್ರ್ಯಾಂಡ್ ಆಗಿರ್ಬೋದು, ಎಲ್ಲದೂ ರೆಡಿ ಆಗೋದು ಒಂದೇ ಕಾಮನ್ ಪ್ರೋಸೆಸ್, ದಟ್ ಈಸ್ ಕಾಲ್ಡ್ TDA. ಇದು ಯಾವುದು? RO. ಸೊ ನಮಗೆ ಇಂಪಾರ್ಟೆಂಟ್ ಈ ಟೆಸ್ಟಲ್ಲಿ ಏನು ನೋಡ್ತೀವಿ ಅಂತಂದರೆ ನಮಗೆ ಟೋಟಲ್ ಡಿಸಾಲ್ವ್ ಸಾಲ್ಟ್ಸು ಎಷ್ಟಿದೆ. ಸೊ ನಮ್ಮ ದೇಹಕ್ಕೆ ಬೇಕಾಗಿರೋದು ಚಾರ್ಟ್ ಆಗಲಿ ನಾನು ಡೆಮೋ ಇದರಲ್ಲಿ ಪವರ್ ಪಾಯಿಂಟಲ್ಲಿ ತೋರಿಸಿದ್ದೆ. ಸೊ ಇದರಲ್ಲಿ ಎಷ್ಟಿದೆ? ಇಟ್ ಈಸ್ ಲೆಸ್ ದ್ಯಾನ್ 30, 29 ಇದೆ. ಸೊ ನೆಕ್ಸ್ಟ್ ಬಂದು ನಮ್ಮದು ಟ್ಯಾಪ್ ವಾಟರ್ದು ಚೆಕ್ ಮಾಡೋಣ. ಸೊ ಕಾಮನ್ ಆಗಿ ಹೇಳ್ಬೋದು, ಓಕೆ ಟ್ಯಾಪ್ ವಾಟರ್ದು ಎಷ್ಟಿದೆ? ಸೊ ಡಿವೈಸ್ 0 ಆಗಿದೆ. ಮತ್ತು ಸೊ ಇಲ್ಲಿ ನಮಗೆ ಟ್ಯಾಪ್ ವಾಟರ್ ಅರೌಂಡ್ 114 ಇದೆ. ಸೊ ಅಂದರೆ ಈ ನೀರಿಗಿಂತ ಟ್ಯಾಪ್ ವಾಟರ್ ಕುಡಿಯೋದೇ ವಾಸಿ. ನೆಕ್ಸ್ಟ್ ಬಂದು ನಾವು ನಮ್ಮದು ಅಯನೈಸ್ಡ್ ವಾಟ್ರು ಚೆಕ್ ಮಾಡೋಣ. ಸೊ ಅಯನೈಸ್ಡ್ ವಾಟ್ರಲ್ಲಿ ವಿ ಹ್ಯಾವ್ ರಫ್ಲಿ ಅರೌಂಡ್ ಪರ್ಮಿಸಬಲ್ ಲಿಮಿಟ್ಸಲ್ಲೇ ಇರುತ್ತೆ. ದಟ್ ಈಸ್ ಸಮ್ವೇರ್ ಬಿಟ್ವೀನ್ 111. ಸೊ ನಾವು ಇನ್ಪುಟ್ ವಾಟರ್ ಏನು ಕೊಡ್ತೀವೋ ಅದಕ್ಕೆ ಪ್ಲಸ್ ಆರ್ ಮೈನಸ್ 10 to 15 ಡಿಫ್ರೆನ್ಸು ಇದೇ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ಅ ಟೋಟಲ್ ಡಿಸಾಲ್ವ್ ಸಾಲ್ಟ್ಸ್. ಇದೆರಡು ಯಾಕೆ ಚೆಕ್ ಮಾಡಿಲ್ಲ ಅಂದರೆ ಇದರಲ್ಲಿ ಟೋಟಲ್ ಡಿಸಾಲ್ವ್ ಸಾಲ್ಟ್ಸ್ ಅಂತ ಬರೋದು ಯೂಶ್ವಲಿ ಕೆಮಿಕಲ್ಸ್ ಅಂತ. ಸೊ ಈಗ 1 by 1 ಇದ್ರದ್ದು pH ಕೂಡ ಹಂಗೆ ಚೆಕ್ ಮಾಡೋಣ. ಸೊ ಒನ್ ಆಫ್ ದಿ ಕಾಮನ್ ಡ್ರಿಂಕ್ಸ್, ಸೊ ತಂಪು ಪಾನೀಯಗಳು, ಕನ್ನಡದಲ್ಲಿ ಕೂಲ್ ಡ್ರಿಂಕ್ಸ್ ಅಂತ ಏನು ಕರಿತೀವಿ. ಎಷ್ಟೋ ಜನ ಆಲ್ಕೋಹಾಲ್ ಗ್ರೂಪಲ್ಲಿರೋ ಫ್ರೆಂಡ್ಸು ಆಲ್ಕೋಹಾಲ್ ಕುಡಿಲಿಲ್ಲ ಅಂದರೆ ಅವರು ಕೂಲ್ ಡ್ರಿಂಕ್ಸನ್ನೇ ತೊಗೊಳ್ಳೋದು. ಎಲ್ಲ ಚಿಕ್ಕ ಮಕ್ಕಳು ಬರ್ಡೇ ಪಾರ್ಟೀಸಲ್ಲಿ, ಮದುವೆಗಳಲ್ಲೆಲ್ಲ ಇದು ತುಂಬ ಕಾಮನ್ ಆಗಿದೆ. ಸೊ ಈಗ ಇದಿಷ್ಟರದ್ದು ನಾವೊಂದು ಚಿಕ್ಕದು ಅಸೆಸ್ಮೆಂಟ್ ಮಾಡೋಣ. ಸೊ ಇದು ಯಾವ ಥರ ನಮ್ಮದು ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ, ಅಥವಾ ಇದ್ರದ್ದು ಕೆಪಾಸಿಟಿ ಏನಿದೆ, ಎಷ್ಟಿದೆ ಅಂತ ಯೂಸ್ ಮಾಡೋದು. ಎಲ್ಡರ್ಸ್ ಯೂಸ್ ಮಾಡೋದು ಆಲ್ಕೋಹಾಲ್. ಸೊ ಇದರಲ್ಲಿ ಆಲ್ಕೋಹಾಲ್ ಹಾಕೋತಾ ಇದ್ದೀನಿ. ಬೇರೆ ಆಲ್ಕೋಹಾಲ್ದು pH ಹೆಚ್ಚು ಕಡಿಮೆ ಸೇಮ್ ಇರುತ್ತೆ. ಐ ಆಮ್ ಟೇಕಿಂಗ್ ದಿಸ್ ಓನ್ಲಿ ಫಾರ್ ದ ಸೇಕ್ ಆಫ್ ಕಲರ್. ಸೊ ನಮ್ಗೆ ಎಲ್ಲದೂ ಕಲರ್ಲೆಸ್ ಫ್ಲೂಯಿಡ್ ಇದೆ. ಸೊ ಇದರಲ್ಲಿ ನಮಗೆ ಯಾವ್ದು ಏನು ಅಂತ ಗೊತ್ತಾಗೋದಿಲ್ಲ.
ಸೊ 1 by 1 ನೋಡ್ಬೋದು. ಸೊ ವಿ ಆರ್ ಯೂಸಿಂಗ್ pH ಇಂಡಿಕೇಟರ್ಸ್. ಸೊ ಇದು ಯೂನಿವರ್ಸಲ್ pH. ನೀವು ಯಾವುದಾದ್ರು ಸಬ್ಸ್ಟೆನ್ಸ್ ಚೆಕ್ ಮಾಡಬೇಕಂತಂದ್ರೆ ವಿಲ್ ಹ್ಯಾವ್ ಟು ಗೋ. ಸೊ ಫಸ್ಟ್ ನಾವು ಕಾಮನ್ ಆಗಿ ಯೂಸ್ ಮಾಡತಕ್ಕಂತಹ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ನೋಡ್ತಾ ಇದ್ದೀವಿ. ಸೊ ಇಟ್ ಈಸ್ ನಾಟ್ ಸೋ ಗುಡ್. ಸೊ ಇದು ಯೆಲ್ಲೋ ಕಲರ್ಲಿದೆ. ಸೊ ಆಗಲೇ ನಾವು ಪ್ರೆಸೆಂಟೇಷನ್ ನೋಡಿದ್ವಿ, ಯೆಲ್ಲೋ ಕಲರ್ ಇದೆ ಅಂತಂದರೆ ದಟ್ ಈಸ್ ಇನ್ ಅಸಿಡಿಕ್ ಇನ್ ನೇಚರ್. ಸೆಕೆಂಡ್ ಬಂದು ನಾವು ವಿ ವಿಲ್ ಗೋ ಫಾರ್ ಟ್ಯಾಪ್ ವಾಟರ್. ಟ್ಯಾಪ್ ವಾಟ್ರು ಸ್ಲೈಟ್ಲಿ ಆನ್ ದಿ 7 ಹತ್ರ ಇದೆ. ಸೊ ವಿಚ್ ಈಸ್ ನಾಟ್ ಗುಡ್ ನಾಟ್ ಬ್ಯಾಡ್ ಅನ್ನೋ ಥರ. ಸೊ ದೆನ್ ಕಮ್ಸ್, ಸೊ ಇದನ್ನು ಲಾಸ್ಟಿಗೆ ಇಟ್ಕೊಳ್ಳೋಣ, ಸಸ್ಪೆನ್ಸ್ ಇರಲಿ. ದೆನ್ ವಿ ಹ್ಯಾವ್ ಆಲ್ಕೋಹಾಲ್. ಸೊ ಆಲ್ಕೋಹಾಲ್ ಅಷ್ಟೇ. ಸೊ ವಿ ನೋ ದಟ್ ಆಲ್ಕೋಹಾಲ್ ನಮಗೆ ಡ್ಯಾಮೇಜ್ ಮಾಡುತ್ತೆ ಅಂತ ಗೊತ್ತಿದೆ. ಸೊ ದಿಸ್ ಇಸ್ ಹೈಲಿ ಅಸಿಡಿಕ್. ಸೊ ನೆಕ್ಸ್ಟ್ ಕಮ್ಸ್ ಅವರ್ ಅಯನೈಸ್ಡ್ ವಾಟರ್. ಸೊ ಅಯನೈಸ್ಡ್ ವಾಟರ್ ನಾವು ನೋಡಿದ್ರೆ ಇಟ್ ಈಸ್ ಹೈಲಿ ಆಲ್ಕಲೈನ್. ಸೊ ಹೀರೋ ಆಫ್ ದಿ ವಿಲನ್ ಆಫ್ ದಿ ಡೇ ಅಂತ ಚೂಸ್ ಮಾಡೋದಾದರೆ ವಿ ಕ್ಯಾನ್ ಚೂಸ್ ಆರ್ ಇದು ಕೂಲ್ ಡ್ರಿಂಕ್ಸ್. ಸೊ ಏನಿದೆ, ಸೊ ನಿಮ್ಮ ಆಲ್ಕೋಹಾಲ್ ಆದರೂ ಅಟ್ಲೀಸ್ಟ್ ಆರೆಂಜ್ ಕಲರ್ಲಿದೆ, ಅದಕ್ಕಿಂತ ಡಿಫ್ರೆಂಟ್ ಡಾರ್ಕ್ ಅಸಿಡಿಕ್, ಮೋರ್ ಅಸಿಡಿಕ್ ನಿಮಗೆ ಸ್ಪ್ರೈಟ್ ಇದೆ. ಸೊ ಈಗ ನಿಮ್ಗೆಲ್ಲರಿಗೂ ಒಂದು ಕಾಮನ್ ಕ್ವೆಶನ್ ಬರ್ಬೋದು. ಸೊ ಇದನ್ನೆಲ್ಲಾದ್ರೂ ನಾವು ಇಷ್ಟು ದಿವಸ ಇದೆಲ್ಲ ಕುಡಿದ್ಬಿಟ್ಟಿದ್ದೀವಿ, ಇದನ್ನ ಆಲ್ಕಲೈನ್ ಮಾಡ್ಕೊಳಕ್ಕಾಗುತ್ತಾ, ವರ್ಷಗಟ್ಟಲೆ ಆಗಿರೋ ಡ್ಯಾಮೇಜ್ ಸರಿ ಮಾಡೋಕ್ಕಾಗುತ್ತಾ ಅಂತ. ಎಸ್ ಆಗುತ್ತೆ. ಸೊ ನೀವು ರೆಗ್ಯುಲರ್ ಬೇಸಿಸಲ್ಲಿ ಆಲ್ಕಲೈನ್ ವಾಟರ್ನ ಕುಡಿಯೋಕ್ಕೆ ಶುರು ಮಾಡಿದ್ರೆ ದ ಹೋಲ್ ಥಿಂಗ್, ನಿಮ್ಮ ಬಾಡಿಲಿರೋ ಅಷ್ಟು ಥಿಂಗ್ಸು ವಿಲ್ ಸ್ಲೋಲಿ ಗೆಟ್ ಇನ್ ಟು ಆಲ್ಕಲೈನ್ ಕಂಡೀಷನ್ಗೆ ಬರುತ್ತೆ. ಸೊ ನಾವು ನೋಡ್ಬೋದು ಆಲ್ಕಲೈನ್ ವಾಟರ್ ತೊಗೋತಾ ಇದ್ದೀವಿ. ಸೊ ಇಫ್ ಯು ಹ್ಯಾಡ್ ಆಲ್ಕಲೈನ್, ಸೊ ನಿಮ್ಮ ಟ್ಯಾಪ್ ವಾಟರ್ನೂ ಆಲ್ಕಲೈನ್ ಆಯಿತು, ಆರೋ ವಾಟರ್ನೂ ಆಲ್ಕಲೈನ್ ಆಯಿತು, ನಿಮ್ಮ ಆಲ್ಕೋಹಾಲ್ ಸಹಿತಗೂ ಆಲ್ಕಲೈನ್ ಆಯಿತು. ಆದರೆ ನಿಮ್ಮ ಕೂಲ್ ಡ್ರಿಂಕ್ಸು ಯಾವುದೇ ಕಾರಣಕ್ಕೂ ಆಲ್ಕಲೈನ್ ಆಗಲ್ಲ. ಇನ್ಫ್ಯಾಕ್ಟ್ ಇದು ಎಷ್ಟು ಡೇಂಜರಸ್ ಅಂದರೆ, ಈ ಸೆಗ್ಮೆಂಟಲ್ಲಿರೋ ಎಲ್ಲ ಆಲ್ಕಲೈನ್ ವಾಟರ್ಸ್ನ ಇಟ್ ಕ್ಯಾನ್ ಮೇಕ್ ಅಸಿಡಿಕ್ ಇನ್ ಹಾಫ್ ಅ ಗ್ಲಾಸ್ ಆಫ್ ವಾಟರ್. ಸೊ ನಿಮ್ದು ಅಷ್ಟು ಕೆಪಾಸಿಟಿ, ನೀವು ಎಷ್ಟೇ ಆಲ್ಕಲೈನ್ ಕಂಡೀಷನ್ಸ್ ಇದ್ದರೂ ನಿಮ್ದು ಒಂದು ಬಾಟ್ಲು ನಿಮ್ಮನ್ನು ಅಸಿಡಿಕ್ ಮಾಡೋಕ್ಕೆ ಸಾಕು. ಸೊ ಐ ಆಮ್ ನಾಟ್ ಪ್ರಮೋಟಿಂಗ್ ಆಲ್ಕೋಹಾಲಿಸಮ್, ಬಟ್ ದಿಸ್ ಈಸ್ ಮಚ್ ಮೋರ್ ಸೇಫರ್ ದ್ಯಾನ್ ದಿಸ್ ಬಾಟಲ್ಸ್. ಸೊ ಇದು ನಿಮ್ಮದು pH ಟೆಸ್ಟ್. ಸೊ ಯೂಶ್ವಲಿ ಈ ಅಸಿಡಿಕ್ನ ನಾವು ಕಡಿಮೆ ಮಾಡಬೇಕು ಅಂತಂದರೆ ಎಷ್ಟು ಹಾಕಬೇಕು ಅಂತಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ವಾಟರ್. ಸೊ ನೀವು ನೋಡಿ, ನಾನು ಎಷ್ಟೇ ಆಲ್ಕಲೈನ್ ವಾಟರ್ ಹಾಕಿದ್ರು ಇಟ್ ಇಮಿಡಿಯೇಟ್ಲಿ ಟರ್ನ್ಸ್ ಇಂಟು ಅಸಿಡಿಕ್. ಸೊ ಒಂದು ಸರಿ ನಾನು ನನ್ನ ಫ್ರೆಂಡು ಕೂತ್ಕೊಂಡು ವಿ ವಾಂಟೆಡ್ ಟು ಡೂ ದಿಸ್ ಎಕ್ಸ್ಪೆರಿಮೆಂಟ್. ಸೊ ಒಂದು ಲೋಟ ನಾವು ಆಲ್ಕಲೈನ್ ಇದು ಅಸಿಡಿಕ್ ಡ್ರಿಂಕ್, ಕೂಲ್ ಡ್ರಿಂಕ್ನ ತೊಗೊಂಡ್ರೆ ಇದನ್ನು ನಾವು ನಾರ್ಮಲ್ pHಗೆ ತರ್ಸೋಕ್ಕೆ ವಿ ರಿಕ್ವೈರ್ ಅಟ್ಲೀಸ್ಟ್ 32 ಸಚ್ ಗ್ಲಾಸಸ್. ಅಂದರೆ ಎಷ್ಟು ಕ್ವಾಂಟಿಟಿ ಹಾಕಿರ್ತೀವೋ ಇಂಟು 32 ಟೈಮ್ಸ್ ಹಾಕಿದ್ರೆ ಅದು ಅವಾಗ ಬೇಸಿಕ್ ಲೆವೆಲಿಗೆ ಬರುತ್ತೆ. ಸೊ ದ ಮೋರ್ ಆಲ್ಕಲೈನ್ ಯು ಸ್ಟಾರ್ಟ್ ಪುಟ್ಟಿಂಗ್ ಇನ್, ಓನ್ಲಿ ದೆನ್ ಇಟ್ ಬ್ಯಾಲೆನ್ಸಸ್. ಸೊ ಇದು ತುಂಬ ಡೇಂಜರಸ್. ಸೊ ಈಗ ನಾವಿಲ್ಲಿ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ತೊಗೊಂಡಿದ್ದೀವಿ, ಟ್ಯಾಪ್ ವಾಟರ್ ತೊಗೊಂಡಿದ್ದೀವಿ, ಆಲ್ಕಲೈನ್ ವಾಟರ್ ತೊಗೊಂಡಿದ್ದೀವಿ, ಒನ್ ಆಫ್ ದಿ ಮೋರ್ ಎಕನಾಮಿಕಲಿ ಸಸ್ಟೈನ್ ಆಗೋಂಥ ಡ್ರಿಂಕ್ಸ್ಗಳು ತೊಗೊಂಡಿದ್ದೀವಿ. ಇದು ಎಲ್ಲದರದ್ದು ನಿಮಗೆ ಇನ್ನೂ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನಿಮ್ಮ ಮನೆಯಿಂದ ಒಂದು ವಾಟರ್ ಬಾಟಲ್ ತೊಗೊಳ್ಳಿ. ಸೊ ದಟ್ ಇಲ್ಲಿರೋ ನೀರಿಗೆ ಅಥವಾ ನಿಮ್ಮ ನೀರನ್ನ ಇಲ್ಲಿ ಹಾಕಿ ಟೆಸ್ಟ್ ಮಾಡಿ ಮಾಡ್ಬೋದು. ಜೊತೆಗೆ ನೀವು ಇಲ್ಲಿರತಕ್ಕಂಥ ಹಲವಾರು ಬೇರೆ ಮಾಡಲ್ಸನ್ನು ಯು ಕ್ಯಾನ್ ಚೂಸ್. ಸೊ ನಿಮ್ಮದು ಲೈವ್ ಡೆಮೋ ಮತ್ತು ನಿಮ್ಮ ವಾಟರ್ ಟೆಸ್ಟ್ ಫ್ರೀಯಾಗಿ ಆಗಬೇಕಂತಂದ್ರೆ ನೀವು ಶೋರೂಮ್ನ ವಿಸಿಟ್ ಮಾಡಬೇಕಂತ.